ಅವ್ನ್ ಕಾಣಿಸ್ತಾನೆ ಇಲ್ವಲ್ಲ. ಎತ್ಲ ಹೋಗಿ ಅವ್ನ್ ಕಣೆ ಗೊತ್ತನ್ ಬಿಡು. ಅವನ್ ಕತೆ ನಿನಗೆ ಯಾಕೆ ಬೇಕು? ತಲೆ ಕೆಟ್ಟವನ ಅವನು. ಏನಾನ ಹೋಗಿ ನನ್ ಗಂಡತೆಗೆ ನಾನು ವಿಚಾರ ಮಾಡ್ಬಿಡ್ತಾನೆ ಅಂತ ಭಯ ನನಗೆ. ಅವ್ನ ಮಕ ನೋಡು, ಹೋಗ ಮಕನೇನ. ಯಮ್ಮ ಹೆಂಗಾರ ಮಾಡಿ 5 ಲಕ್ಷ ದುಡ್ಡು ಇಸ್ಕೊಡಮ್ಮ. ಅವ್ರು ಹೊಂದ್ಸ್ಕೊಡ್ ಬಗ್ಗೆ ಹೆಂಗೂ ಒಂದ್ 5-6 ತಿಂಗಳು ಆಗ್ತತೆ. ತಕೊಂಡು ಊರ್ಗ್ ಹೋಗ್ತೀನಿ. ಏನೋ ಸಂತೆ ಕವಲೆ ಊಟ ಮಾಡ್ತಾ ಇದೀಯಾ? ಜಾನಕಿ ಬಾ, ಊಟ ಅಂದ್ರೆ ಅಡುಗೆ ಏನ್ ಮಾಡಿಲ್ಲ ಇವತ್ತು. ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ. ಬಾ ನೀನ ಸ್ವಲ್ಪ ತಿನ್ನಿವಂತೆ. ನಾನ್ ತಿಂದೆ ವಸಂತಕ್ಕ, ತಿನ್ನು. ಇಷ್ಟು ಬಿರಿ ತಿನ್ಬಿಟ್ಟ. ಏನ್ ಮಾಡಿದ್ದೆ? ಏನ್ ನೀರ್ಗೆ ಕಡೆಗೆ ಹೋಗಿದೀಯಾ? ಅಯ್ಯೋ ಮನೆ ತಗ ಜನ ರಶ್ಶು. ಅಲ್ಲಿ ತಗ ಏನೊಂದು 50 ಜನ ಅವ್ರೆ. ಅಯ್ಯೋ ಅದಕ್ಕೆ ಇನ್ನು ಯಾಕೆ ಒತ್ತಾಗ್ತತೆ, ಕುಡಿಯಕ್ ನೀರ್ ಬೇರೆ ಇರ್ಲಿಲ್ವಲ್ಲ, ಅದಕ್ಕೆ ಬೋರ್ನಾಗ ಒತ್ಕೊಬರೋಣ ಅಂತ ಹೋಗಿದ್ದೆ. ಏ ಬಾ, ಒಂಚೂರು ಚಿತ್ರಾನ್ನ ತಿನ್ನಿವಂತೆ, ಚೆನ್ನಾಗೈತೆ. ಬೇಡ, ನಮ್ಮಯ್ಯಪ್ಪನು ತಂದಿಕ್ಕ ಅವ್ರ ಮಾವಿನಕಾಯಿ ತೋತಪುರಿನ. ನಾನು ನಾಳೆಗ್ ಮಾಡ್ತೀನಿ. ಇವತ್ತೇನು ಅವಲೇ ಅಡುಗೆ ಮಾಡಿದ್ದೀನಿ, ನಾಳೆಗ್ ಮಾಡ್ತೀನಿ ನಾನು. ನಾಳೆಗೆ ಹೆಂಗಿದ್ರು ವಾರ ಮಾಡ್ಬೇಕು ನಾನು. ಅದಕ್ಕೆ ಇವತ್ತೇ ಎಲ್ಲ ಒಂದ್ ಸ್ವಲ್ಪ ನೀರೆಲ್ಲ ಸೇರ್ಕೊಂಡ್ಬಿಟ್ಟು ಎಲ್ಲ ಅಟ್ಟಿ ಎಲ್ಲ ಸಾರಿಸ್ಕೊಂಡು ಒಳಗೆಲ್ಲ ಅಚ್ಚುಕಟ್ಟು ಮಾಡ್ಕೊಂಡ್ಬಿಡೋಣ. ಬೆಳಗ್ಗೆ ಎದ್ದ ತಕ್ಷಣ ಸುಮ್ಮನೆ ಹಂಗೆಲ್ಲ ನೆಲ ಹಂಗೆ ಸುಮ್ಮನಂಗೆ ಒರ್ಸ್ಕೆ ಬಿಟ್ಟು ನೀರು ಇಕ್ಕೊಂಡು ದೀಪ ಹಚ್ಕೊಂಬನ ಅಂತ. ಒಂದಂಗೆ ಲಕ್ಷ್ಮಿಗೆ ಎಷ್ಟು ತಿಂಗ್ಳಕ್ ಬಿತ್ತಂತೆ? 5 ತಿಂಗ್ಳಕ್ ಬಿದ್ದೈತಿ ಇವಾಗ. ಅವಾಗಲೇ ಮೊನ್ನೆ 3ನೇ ತಾರೀಕೆ ಬಿತ್ತು. ನೋಡಿದ್ರೆ ನಮ್ಮ 8 ಬಿರಿನ 5 ತಿಂಗ್ಳಕ್ ಬಿತ್ತು. ವಸಂತಿ ಅಕ್ಕ ಹೋಗ್ಬೇಕು ನಾನು ನೋಡ್ಕೊ ಬರಕ್ಕೆ. ಅವಾಗಲೇ 2 ತಿಂಗ್ಳಾಗ ಹೋಗಿದ್ದು, ಹೋಗೇ ಇಲ್ಲ ನಾನು. ಹೋಗಿ ನೋಡ್ಕೊಂಬ. ಕಳಿಸ್ತಾರಂತ ಹೆಂಗ್ ಕರ್ಕ ಬರ್ತೀರಾ? ಅಲ್ಲೇ ಬಿಡ್ತೀರಾ? ಇಲ್ಲ ಇಲ್ಲ ಅಲ್ಲೇನೆ. ಏನ್ ಕರ್ಕ ಬರಕ್ ಹೋಗಲ್ಲ, ಅಲ್ಲೇ ಬಿಡ್ತೀವಿ. ಹೋಗ್ಲಿ ಬಿಡು. ಏನ್ ಈ ಬಿಸ್ಲಾಗ ಏನ್ ಕೆಲಸ ಮಾಡ್ತೀಯ? ಸುಧಾರ್ಸ್ಕ ಸ್ವಲ್ಪ. ಏನು ಒಬ್ಳೆ ಎಷ್ಟು ಕೆಲಸ ಮಾಡ್ತೀಯ? ಏನ್ ಮಾಡೋಣ ವಸಂತಿ ಅಕ್ಕ, ಮನೆಗೇನೆ ಇವಾಗ ನೋಡಿ 4 ಜನ ನಾವೇ ಎಲ್ಲ ಮಾಡ್ಕೊಂಬಾರ್ದೆ. ನಾನು ಒಬ್ಳೇನೆ ಸಾಲದಕ್ಕೆ ಅವಳು ಮಂಜಿ ಬೇರೆ ಬಂದ್ ಕುಂತವಳೆ. ಅಯ್ಯೋ ಬಂದ್ರೆ ಏನ್ ಬೇಜಾರಿಲ್ಲ ನನಗೆ. ಬಂದ್ರೆ ಏನು 5 ಪೈಸದ ಕೆಲಸ ಮಾಡಲ್ಲ ಕಣ ವಸಂತಿ ಅಕ್ಕ. ಎಲ್ಲ ಮುಂದಕ್ಕೆ ಮಾಡಿಕ್ಬೇಕು ನಾವು. ನನ್ಗೂ ಸಾಕಾಗಿ ಹೋಗ್ತತಿ. ಎಷ್ಟಂತ ಮಾಡ್ಲಿ ಹೇಳು? ಅಯ್ಯ ಅವಳು ಅದ್ ಯಾವಾಗ ಬಂದು ಮೊನ್ನೆಲ್ಲ ಏನೋ ಲಾಟ್ರಿ ಹೊಡೆದೈತೆ ಅಂತ ಹೋದ್ಲಂತೆ, ತಿರುಗ್ ಬಂದ್ಲೆ. ಅಯ್ಯೋ ಅವ್ರ ಗಂಡ ಏನ ಬ್ಯಾಂಕ್ 5 ಲಕ್ಷ ಮನೆ ಪತ್ರ ಎಲ್ಲ ಅಡೆ ಇಟ್ಬಿಟ್ಟು ಸಾಲ ತಕೊಂಡವನಂತೆ. ಈಗ ಬ್ಯಾಂಕ್ನವರು ಮನೆ ಜಪ್ತಿ ಮಾಡ್ತೀವಿ ಅಂತ ಹೇಳಿ ಬಂದವ್ರಂತೆ. ಅದಕ್ಕೆ 5 ಲಕ್ಷ ದುಡ್ಡು ಬೇಕು ಅಂತ ಅವ್ರ ಹಣೆಯರ್ತ ಕಿತ್ಕೊಂಡು ಹೋಗಕ್ ಬಂದವಳಮ್ಮ. ಯಾವ ಭಗವಂತ, ಏನು 5 ಲಕ್ಷ ಸಾಲ ಮಾಡಿದ್ನಂತೆ? ಏನಕ್ ಮಾಡಿದ್ನಂತ ಅಷ್ಟೊಂದು? ನನ್ಗೆ ಏನ್ ಗೊತ್ತಾ ಸಂತೆ ಅಕ್ಕ ಅವ್ರ ಸಂಸಾರದ ವಿಷಯ. ಎದ್ರೆ ಬಿದ್ರೆ ದುಡ್ಡು ದುಡ್ಡು ಅನ್ಕೊಂಡು ಇಲ್ಲಿಗೆ ಬರ್ತಾಳೆ. ಏನ್ ಮನೆಗಿರೋದು ಏನು ಬಿಡಲ್ಲ, ಎಲ್ಲ ಒತ್ಕೊಂಡು ಹೋಗ್ತಾಳೆ. ಈ ಅಪ್ಪ ನನಗಂತೂ ಸಾಕಾಗ್ಬಿಟ್ಟೈತೆ ವಸಂತಿ ಅಕ್ಕ. ನೀನೇ ಹಿಂಗ್ ಅನ್ಬಿಟ್ರೆ ಹೆಂಗ್ ಜಾನಕಿ? ಸರಿಯಾಗಿ ಮಂಗಳಾರತಿ ಮಾಡಿ ಕಳ್ಸಿ ಹೇಳು ಗಂಡನ ಮನ್ಗೆ. ಏನ್ ಯಾವಾಗ ಎಷ್ಟು ದಿವಸ ಅಂತ ಹಿಂಗ್ ಸಹಿಸ್ಕೊಂಡಿರ್ತಿ? ಏನ್ ಮಾಡ್ಲಿ ವಸಂತಿ ಅಕ್ಕ, ನಾನು ಏನು ಮಾತಾಡಂಗೆ ಇಲ್ಲ. ನಮ್ಮ ಅತ್ತೆ ಒಬ್ಳು ಮದ್ದಿಕ್ ಬಾಯಿ ಹಾಕೊಂಡ್ ಬಂದ್ಬಿಡ್ತಾಳೆ. ಅವ್ಳಿಗೆ ಏನು ಒಂದ್ ಮಾತು ಅನ್ನಂಗಿಲ್ಲ, ಒಂದ್ ಕೆಲಸ ಹೇಳಂಗಿಲ್ಲ. ನೀನ್ ಯಾಕೆ ಮಾಡ್ತೀಯಾ? ನಿನ್ ಕೆಲಸ ನೀನ್ ಮಾಡ್ಕ, ಅವ್ಳ ಕೆಲಸ ನೀನ್ ಯಾಕೆ ಮಾಡ್ತೀಯಾ? ಅಯ್ಯೋ ಮನೆ ಅಂದ್ಮೇಲೆ ಹೆಂಗ್ ನೋಡ್ಕೊಂಡು ಸುಮ್ಮನೆ ಕೂಕಂತಿ ಹೇಳು? ಈಗ ಮನೆಗ್ ಮಗಳು ಬಂದವಳೆ, ಎಲ್ಲಾರ್ಗು ಅಡ್ಗೆ ಮಾಡ್ದಾಗ ಅವಳಿಗಂತೂ ಬೇಸಾಗ್ತಿದ್ರೆ ಆಗ್ತದ ಹೇಳು? ಈಗ ಒಬ್ರೇ ಆಗ್ಲಿ ಇಬ್ರೇ ಆಗ್ಲಿ ಜನ ಜಾಸ್ತಿ ಆದಂಗೆ ಕೆಲಸನೂ ಸ್ಯಾನೆ ಇರ್ತಾವ. ಕೈಯಸಿ ಬಯಸಿ ಅವಳು ಒಂದಿಟ್ಟು ಏನೋ ಒಂದಿಟ್ಟು ಕೈಗೆ ಕೆಲಸ ಮಾಡ್ಕೊಂಡು ಕೊಟ್ರೆ ನನಗೂ ಹೊಸ ಇರ್ತತಿ. ನೋಡು, ಒಂದು ಬಿನ್ಗೆ ನೀರ್ ತರಲ್ಲ, ಅಷ್ಟು ಜನಕ್ಕೂ ನಾನು ನೀರ್ ಸೇರ್ಬೇಕು ಅಂದ್ರೆ ಸುಮ್ಮನೆ ಆಗ್ತದ ಮನೆಗೆ ಹೇಳು? ಕಸ ಗುಡ್ಸೋದ್ರಿಂದ, ಬಟ್ಟೆ ಒಗೆಯೋದ್ರಿಂದ, ಅಡುಗೆ ಮಾಡೋದ್ರಿಂದ ಎಲ್ಲ ನಾನೇ ಮಾಡ್ಬೇಕು. ಅದಕ್ಕೆ ನಿನ್ ಗಂಡನ್ ಕರ್ಕೊಂಡು ಬೇರೆ ಹೋಗು, ಹೆಂಗನ ಮಾಡ್ಕೊಳ್ಳಿ. ನೀನೇನೋ ಅಸತ್ಯಕ್ಕೆ ಹಿಂಗೆ ಹೇಳ್ತೀಯ? ಅದೇ ಅಣ್ತಂದಿರ್ ದೂರ ಮಾಡು ಅಂತ ಹೇಳ್ತೀಯ? ಇಲ್ಲ ಮತ್ತೆ ಈ ಅಣ್ತಂದಿರ್ ದೂರ ಮಾಡಿ ಅವ್ರ ಸಂಸಾರ ಅವ್ರು ನೋಡ್ಕೊಂತಾರೆ, ನಿನ್ ಸಂಸಾರ ನೀನ್ ನೋಡ್ಕೋ. ಹಿಂಗೆ ಎಲ್ಲಾರ್ಗು ಬೇಸಾಕೊಂಡ್ ಕೂಕೊಂಡು ಎಲ್ಲಾನು ಮಾಡ್ಕೊಂಡ್ ಕೂಕೋಬೇಕಂದ್ರೆ ನಿನ್ಗೂ ಕಷ್ಟ ಆಗಲ್ವಾ? ಕಷ್ಟ ಆಗ್ತತೆ ಅಂತ ಏನ್ ಮಾಡಕ್ ಆಗ್ತತೆ? ನನಗಂತೂ ಸಾಕಾಗ್ಬಿಟ್ಟೈತೆ ವಸಂತಕ್ಕ. ಏನ್ ಮಾಡಕ್ ಗೊತ್ತಾಗ್ತಿಲ್ಲ. ಏನ್ ಮಾಡೋಣ? ಹೋಗು ಅಂದ್ರೂ ಹೋಗಲ್ಲ. ಕತ್ತಿಡ್ ತಳ್ಳಾಕತ್ತತ. ನಾವು ಅರ್ಥ ಮಾಡ್ಕೋಬೇಕಪ್ಪ. ಒಂದ್ ಕೆಲ್ಸ ಮಾಡು, ಒಂದ್ 2 ಅಡ್ಗೆನೆ ಮಾಡ್ಬೇಡ ನೀನು. ಬೇಸ್ಕೊಂಡ್ ತಿನ್ಲಿ, ಗೊತ್ತಾಗ್ತತೆ. ಅಯ್ಯೋ ಹಂಗಂತ ಮನೆಗೆ ಗಂಡಸರು ಇರ್ತಾರೆ, ಅವ್ರು ಹೊಲ್ಗುಳ್ತ ಕೆಲ್ಸಕ್ಕೆ ಹೋಗೋರು, ಅವ್ರಿಗೆ ಹೊಸ್ಕೊಂಡಿರಲ್ವೇನು ವಸಂತಿ ಅಕ್ಕ? ಹಂಗೆ ಬಿಡಕ್ ಆಗ್ತತ ಹೇಳು? ಅವ್ರಿಗೆ ಎಷ್ಟ್ ಬೇಕೋ ಅಷ್ಟ್ ಮಾಡ್ಬಿಟ್ಟು ಎಲ್ಲಾನು ಬುತ್ತಿ ಕಟ್ಟು ಅಲ್ಟ ಕಳ್ಸ್ಕೊಟ್ಟು ನಿನ್ಗೆ ಎಷ್ಟ್ ಬೇಕು ಅಷ್ಟ್ ತಿನ್ಕೊಂಡು ಸುಮ್ಕ ಆಗ್ಬಿಡು ನೀನು. ಬೇಸ್ಕೊಂಡ್ ತಿಂತಾರೆ ತಾಯಿ ಮಗಳು, ಗೊತ್ತಾಗ್ಲಿ. ಅಯ್ಯೋ ನನ್ಗಂಗೆಲ್ಲ ಕೈಗೆ ಬರಲ್ಲ ಕಣಕ. ಬಂದ್ 5-6 ದಿನ ಆಯ್ತು ನೋಡಿ, ಇನ್ನ ಏನೋ ಊರ್ಗ್ ಹೋಗ್ತೀನಿ ಎಂಬ ಇದೇ ಇಲ್ಲ. ಅವಳು ಬಂದಿರೋದು ಇಲ್ಲೇ, ಇನ್ನು ಹೋಗೋದೇ ಇಲ್ಲ. ಒಂದ್ 6 ತಿಂಗಳು ಇಲ್ಲೇ ಜಾಂಡ ಹುರ್ಕೊಂಡ್ ಕೂಕ ಬಿಡ್ತಾಳೆ. ಈಗ ದುಡ್ಡು ಕೊಡ್ಲಿ ಅಂತ ಕಾಯ್ಕೊಂಡವಳೆ. ಈ ಅಪ್ಪನವ್ರು ದುಡ್ಡು ಕೊಡ್ತಾರ ಹೇಳು? 5 ಲಕ್ಷ ಎಲ್ಲಿ ಹೊಂದಿಸ್ಬೇಕು ಇವಾಗ ನಾವು? ಅಯ್ಯೋ ಹೋಗಿ ಹೇಳು ಸದ್ಯಕ್ಕೆ. ನೆಟ್ಗ ಅವಳು ಯೋಗ್ಯತೆಗೆ ಸಂಸಾರ ಮಾಡಕ್ಕಂತಾನೆ ಇಲ್ಲಿ ದುಡ್ಡು ದುಡ್ಡು ಅಂತ ಬಂದ್ರೆ ಅದೇನ್ ಗಿಡ ಹಾಕವ್ರೆ ಕಿತ್ಕೊಂಡ್ ಕೊಡಕ್ಕೆ? ಅದ್ ತಿಂದಿರೋ ತಟ್ಟೆ ಹಂಗ್ ತೊಳೆಯಲ್ಲ, ತಕೊಂಡೋಗಲ್ಲಿ ಬಿಸಾಕಿರ್ತಾಳೆ. ಅದನ್ನು ನಾವೇ ತೊಳೆದಿಕ್ಬೇಕು ಅಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ತದೆ ಹೇಳು? ನಮ್ಗೆ ಏರೋವಷ್ಟು ಹಚ್ಕಟ್ಟು ಅವೆಲ್ಲ ನೋಡ್ಕೊಂಡು ಸುಮ್ಮನಿರಕ್ಕಾಗಲ್ಲ ನಮ್ಗೆ. ಅದೇನ್ ಬುದ್ಧಿ ಕಳ್ಸೋಳ ನಮ್ಮ ಅವ್ರ ಅಮ್ಮ ಹೇಳತ್ತ. ನನ್ಗೆ ಪ್ರಮಾಣ ಸತ್ವಾಗ ಅದಕ್ಕೆ ಅತ್ತ ನಾನು ಲಕ್ಷ್ಮಿ ಅಕ್ಕನ ಊರ್ಗೆ ಹೊರಟೋಗ್ಬಿಡ್ತೀನಿ ಹೇಳಿದ್ದೀನಿ. ನಮ್ಮ ಬಾವಂಗ್ ಹೇಳಿದ್ದೀನಿ, ನಮ್ಮ ಯಜಮಾನಪ್ಪಗೂ ಹೇಳಿದ್ದೀನಿ. ಮುಂದೆ ವಾರ ಹೋಗ್ತೀನಿ, ಹೆಂಗನ ಮಾಡ್ಕೊಂಡ್ಲಿ. ಇಲ್ಲಿ ನನ್ನ ಕೈಲಿ ಆಗಲ್ಲ ಕಣ ಸಂತಿ ಅಕ್ಕ. ಸಾಕಾಗ್ಬಿಟ್ಟೈತೆ. ಬಲ್ದ್ರು ಹೋಗ್ತಾಳೆ ನನ್ಗೆ. ದಿನ ಬೇದಿ ಮಾತ್ರನೇ ಹಾಕ್ಬಿಡೆ ನೀನು ಮುಂಬದ್ರೊಳಿಕೆ. ತಂಗೆ ಬೇದಿ ಹೋಗಿ ಹೋಗಿ ಸುಸ್ತಾಗ್ಬಿಡ್ಬೇಕು ನೋಡು.
ಯೋ ಹೇಳತ್ತ ಅದೇನ್ ಸ್ವಲ್ಪ ನನ್ನ ಮನುಷ್ಯತ್ವ ಅನ್ನೋದು ಐತೋ ಇಲ್ವಾ ಕಣ ಸತ್ಯಕ್ಕ ದೇವ್ರ ಸತ್ವಾಗ್ಲು ನನಗಂತೂ ಗೊತ್ತಾಗ್ತಿಲ್ಲ. ಅಯ್ಯೋ ನೀನ್ ಬರೋದ್ಕು ಮೊದ್ಲು ಅವಳಂಗೆ ಗೋಳಿ ಇಕ್ಕೊಂಡ್ಬಿಟ್ರು ಕಣಮ್ಮ. ಅದ ಹೆಂಗ ಸದಿಕ್ ನೀನ್ ಬಂದ್ಮೇಲೆ ಇವಾಗ ಹಂಗೆ ತವ್ರ ಮನ್ಗ್ ಹೋಗ್ ಒಂದ್ 2 ದಿವಸ ನಿಮ್ದೇಗವಳೆ. ಯಾವ್ದಕ್ಕೂ ನೀನ್ ಮಾತ್ರ ಕುಗ್ಬೇಡ ಜಾನ್ಕಿ. ರೋಸ್ಟ್ ಏನನ್ನ ಕುಗ್ಗಿದೀಗ ಅಂತಂದ್ರೆ ನೀನ್ ಒಂದ್ ಕಾಲಡಿ ಕಾಕೊಂಡು ಹೊಸಕ್ ಬಿಡ್ತಾರ ಅಮ್ಮ ಮಗಳು ಇಬ್ರು ಸೇರ್ಕೊಂಡು. ಯಾವ್ದಕ್ಕೂ ನೀನು ಜಾಪಾನ್ವಾಗ ಹುಷಾರಾಗಿರ್ಬೇಕು. ಅವೆಲ್ಲ ಏನ್ ನನ್ನ ಹತ್ರ ನಡ್ಸಲ್ಲ ಬಿಡು ನಾನು. ನನ್ಗೇನಿಲ್ಲ ಇನ್ನ ಬೇಜಾರು. ಒಂದಿಷ್ಟು ಒಂದ್ ಕೈಸಿ ಪಾಯಿಸಿ ಹಿಂಗ್ ಹೆಲ್ಪ್ ಮಾಡ್ಕೊಡಲ್ವಲ್ಲ ಅದೊಂದೇ ಬೇಜಾರು. ಒಂದ್ 2 ಬಿಂದಿ ನೀರ್ ತಂದ್ಕೊಟ್ರಿ ಎಷ್ಟು ವರ್ಷ ಆಗ್ತತೆ ನನ್ಗೆ. ಬಟ್ಗಳು ಹಾಕಣಲ್ಲ ಒಗೆಯದ್ರೊಳಗೆ ತಕೊಂಬಂದ್ ಹಾಕಿರ್ತಾಳೆ. ಇವತ್ ಬಟ್ಟೆ ಒಗಿಬೇಕು ನಾನು ತಗೊಂಡೋಗಿ ಎಲ್ಲ ಬಿಸಾಕ್ತೀನಿ ನೋಡಿ ಮುಂದಕ್ಕೆ ಒಕ್ಕಂಡ್ಲಿ. ಹಂಗೆ ಮಾಡು ಒಕ್ಕಂಡ್ಲಿ ಗೊತ್ತಾಗ್ತತ ಅವಳಿಗೆ. ಈಗ 5 ಲಕ್ಷ ದುಡ್ಡು ಎಲ್ಲಿ ಹೊಂದಿಸ್ತಾರೆ ಎಂಬುದೊಂದು ಚಿಂತೆ ಆಗ್ಬಿಟ್ಟೈತೆ ವಸಂತಕ್ಕ ನನಗೆ. ಹೇಳತ್ತೆ ಎಲ್ಲಿ ತರ್ಬೇಕು ಹೇಳು. ನಮ್ಗೆನೆ ನೋಡು ಕಿವಿಗಿಲ್ಲ ಮೂಗಿಲ್ಲ ನಾವೇ ಒದ್ದಾಡ್ತಿದ್ದೀವಿ. ನಮ್ಮ ಅತ್ತೆ ಅಂತಾಳೆ ಏನೋ ಒಡ ಹುಡ್ತೋಳ್ ಬಂದವಳೆ ಕಷ್ಟ ಅಂತ. ಈಗ ಅವ್ರ ಜೀವನ ಸರಿ ಮಾಡ್ರಿ ಎಲ್ಲ ಹೊಂದಿಸ್ಕೊಡ್ರಿ. ಈಗ ನೀವು ಕೈ ಬಿಟ್ರಿ ಎಲ್ಲೋಗ್ಬಿಟ್ಟು ಸಾಯ್ತಾಳ ಅವಳು. ಹೆಂಗಾರ ಮಾಡಿ ದುಡ್ಡು ಕೊಡ್ರಿ ಅಂತ ಕೇಳ್ತಾಳ ವಸಂತಕ್ಕ. ಎಲ್ಲಿ ಹೊಂದಿಸ್ತಾರೆ ಇವಾಗ 5 ಲಕ್ಷ? ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಒಂದ್ ನೆನೆಸ್ಕೊಂಡ್ರೆ. ಹೋಗ್ಲಿ ಸುಮ್ನೆ ಜಾನ್ಕಿ ಯಾಕೆ ಹೇಳ್ತೀಯ? ನಿನ್ ಗಂಡ ಏನು ದಡ್ಡ ಅಲ್ಲ. ನಿಮ್ ಬಾವಗಿಂತ ಬಾರಿ ಬುದ್ಧಿವಂತ ಅವನು. 1 ರೂಪಾಯಿ ಬಿಚ್ಚಲ್ಲ ಅವನು. ಇನ್ನ 5 ಲಕ್ಷ ಅಮ್ಮಗ್ ಹೊಂದಿಸ್ಕೊಡ್ತಾನ. ಎಲ್ಲಿ ಹೊಂದಿಸ್ಕೊಂಡ್ಬರ್ತಾರೆ? ಅದೇ ಏನ ಮನೆ ಮಠ ಮಾರ್ಬೇಕಾಗ್ತದ ಅಷ್ಟೇ. ನೀವು ಬೀದಿಗೆ ಬಿದ್ದು ಹೆಂಗ್ ಮಾಡ್ತಾರ ಇನ್ನ ಗೊತ್ತಿಲ್ಲ ಕಣಕ್ಕ. ನೆನ್ನೆ ಹೋದವ್ರು ನಮ್ಮ ಯಪ್ಪ ಇನ್ನ ಮನೆಗ್ ಬಂದಿಲ್ಲ. ಎತ್ತೋದ್ರು ಅಂತಾನೆ ಗೊತ್ತಿಲ್ಲ. ಅವಳ ಮಂಜಿ ಗಂಡ ದುಡ್ಡು ಸಾಲ ಮಾಡವನ ಇಲ್ವಾ ಬ್ಯಾಂಕಿಂದ ಹೋಗಿ ವಿಚಾರಿಸ್ಕ ಬಾ ಅಂತ ನಮ್ ಬಾವ ಹೇಳಿರಂತೆ. ಹೋಗವ್ರೆ ಇನ್ನ ಮನೆಗ್ ಬಂದಿಲ್ಲ. ಅಯ್ಯೋ ಮತ್ ಸುಮ್ನಿರು ವಿಚಾರಿಸ್ಕೊಂಡ್ ಬಂದ್ಮೇಲೆ ಗೊತ್ತಾಗ್ತತ ಅವಳು ಇಳುವು ಬೇಳು ಏನು ಅಂಬದು. ನೀನ್ ಯಾಕೆ ಚಿಂತೆ ಮಾಡಕ್ ಹೋಗ್ತಿ? ಸರಿ ಕಣಕ್ಕ ಹೋಗ್ತೀನಿ. ಮನೆ ತಗ ಇನ್ನ ಕೆಲ್ಸ ಎಲ್ಲ ಹಂಗೆ ಐತೆ. ಎಷ್ಟಾಗ್ತತ ಅಷ್ಟ್ ಮಾಡ್ಕ. ಅವಳ ಮುಂದ್ಕೆಲ್ಲ ಏನ್ ಮಾಡಿಕಕ್ ಹೋಗ್ತೀಯ? ಬೇಕಾದ್ ಮಾಡ್ಕೊಂತಾಳೆ. ಥೂ ಏನ್ ಕರ್ಮನಪ್ಪ ಇವ್ರ ಮನೆಗೆ. ಒಂದ್ ಆತಲೊಂದು ಅವಳಿಗೆ ಏನ್ ಬಂದೈತೋ ರೋಗ. ಯಾವಾಗ್ಲೂ ಬಂದಿಲ್ಲೇ ಬಿದ್ದು ಸಾಯ್ತಾಳೆ. ಅಮ್ಮ ವೀಣಮ್ಮ ಮತ್ತೆ ಜಾನ್ಕಿ ಫೋನ್ ಮಾಡಿ ಗೊತ್ತಾಳೇನಾ? ಬ್ಯಾಡ್ ಹೇಳತ್ತೆ ನಾನು ಇವ್ರ ಅಣ್ಣ ಹೋಗ್ತೀವಿ. ಬ್ಯಾಡ್ರಿ ಅಮ್ಮಯ್ಯ ಮೊನ್ನೆ ಬಂದಾಗ್ಲಿ ಹೇಳ್ಬಿಟ್ಟು ಹೋಗೋಳೆ. ಇನ್ನೊಂದ್ಸರಿ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ನನಗೆ ಕರೀರಿ ನಾನು ಬರ್ತೀನಿ ಅಂತನ. ತಿರ್ಗಾ ಇವಾಗ ಬಿಟ್ಟು ಹೋದ್ರೆ ಸುಮ್ನೆ ಅವಳು ಬೇಜಾರ್ ಮಾಡ್ಕೊಂತಾಳ ಕಣೆ. ಹೆಂಗ್ ಮಾಡ್ಬೇಕ ಮತ್ತೆ ಇವಾಗ ಹೇಳಿರಿ ಯಾವಾಗ ಬರ್ತಾಳತ್ತೆ? ಇವಾಗ ಫೋನ್ ಮಾಡಿ ಹೇಳಿರಿ ಸಾಯಂಕಾಲ ಕಡೆ ಅಷ್ಟೊತ್ತಿಗೆ ಬರ್ತಾಳೆ. ಅವನು ಹರೀಶ ಕರ್ಕ ಬಂದ್ ಬಿಟ್ಟು ಹೋಗ್ತಾನೆ. ಇಲ್ಲ ಬಸ್ ಹತ್ತಿರೋ ಆಯ್ತು. ಕೃಷ್ಣ ಹೋಗಿ ಕರ್ಕ ಬರ್ತಾನೆ ಬಸ್ ಸ್ಟ್ಯಾಂಡ್ ಇಂದ. ಬೆಳಿಗ್ಗೆ ಎದ್ ಮಾಕೇನೆ ಒಂದ್ 8 ಗಂಟೆಗೆಲ್ಲ ಮನೆ ಬಿಟ್ರೆ ಒಂದ್ 10 ಗಂಟೆಗೆಲ್ಲ ಆಸ್ಪತ್ರೆ ತೆಗಿರ್ತೀರಾ. ಹಂಗಾರೆ ಇವತ್ತು ಹೋಗೋದ್ ಬೇಡ್ವಿ? ಅತ್ತೆ ಒಂದ್ಕಿತ ಫೋನ್ ಮಾಡಿ ನೋಡು. ಅವಳು ಬರ್ತೀನಿ ಇವತ್ತೇನೆ ಹೋಗೋಣ ಅಂತಂದ್ರೆ ಹೋಗ್ರಿ. ಈಗ್ಲೇ ಒತ್ತಾಗ ಹೋಗೈತೆ. ಅವಾಗ್ಲೇ 9 ಗಂಟೆ ಆಗೈತಿ. ಯಾವಾಗ ಬರ್ತಾಳಮ್ಮ ಅಮ್ಮ? ಅವಳು ಎಲ್ಲ ಕೆಲಸ ಮುಗಿಸ್ಕೊಂಡ್ ಬರೋದ್ ಬೇಡ್ವಿ? ಸರಿ ಬಿಡತ್ತೆ ಮತ್ತೆ ಇವತ್ತು ಫೋನ್ ಮಾಡಿ ಹೇಳ್ತೀನಿ. ಬೆಳಿಗ್ಗೆ ಬಂದ್ರೆ ನಾಳೆಗೆ ಕರ್ಕೊಂಡು ಹೋದ್ರ ಆಗ್ತದೆ. ಯಾವ್ದಕ್ಕೂ ಡಾಕ್ಟರ್ ನಂಬರ್ ಬೇರೆ ಕೊಟ್ಟವ್ರಲ್ಲ. ಒಂದ್ಕಿತ ಫೋನ್ ಮಾಡ್ಬಿಟ್ಟು ಡಾಕ್ಟರ್ ತರನು ಮಾತಾಡು ನಾಳೆಗೆ ಬರ್ತಾ ಇದೀವಿ ಅಂತಾನ. ಏನಿಲ್ಲ ಕಣತ್ತೆ ಫೋನ್ ಮಾಡ್ಲಿಲ್ಲ ಅಂದ್ರೂ ಹೋದ್ರು ಏನಿಲ್ಲ ನಡೀತತೆ. ಸ್ಕ್ಯಾನಿಂಗ್ ಅಲ್ವಾ ಇರೋದು 5ನೇ ತಿಂಗಳು ಮಾಡ್ಕೊಡ್ತಾರೆ. ಹಂಗಲ್ಲ ಕಣೆ ಡಾಕ್ಟ್ರು ಇರ್ತಾರೋ ಇರಲ್ವೋ ನೀವು ಹೋದಾಗ ಅದ್ ಕೇಳ್ತಿರೋದು. ಇಲ್ಲಾಂದ್ರೆ ಬೇರೆ ಡಾಕ್ಟರ್ ಆದ್ರೂ ಇರ್ತಾರ ಕಣತ್ತೆ. ಇಲ್ಲಾಂದ್ರೆ ಕರ್ಸ್ತಾರೆ. ಹಂಗಾದ್ರೆ ಸರಿ ನಮ್ಮ ಆಯ್ತು. ರೀ ಹರೀಶ್ ಫೋನ್ ಮಾಡಿದ್ರೆ? ಹೂವಿನ ಮಾಡಿದ್ದೆ. ಅವ್ರ ಅಕ್ಕ ಇವ್ರ ಊರಾಗ ಅವನಂತೆ. ಅವ್ರ ಅಕ್ಕ ಇವ್ರ ಊರಾಗ ಅವನಂತೆ. ಮತ್ತೆ ನಿಮ್ ಬಾವಂಗೆ ಮಾಡಪ್ಪಯ್ಯ ಜಾನ್ಕಿ ಫೋನ್ ಕೊಡೋಣ. ಮಾಡಿದ್ದೆ ಕಣಮ್ಮ ಸ್ವಿಚ್ ಆಫ್ ಅಂತ ಬಂತು. ಏನ್ ಚಾರ್ಜ್ ಹಾಕವ್ರೋ ಇಲ್ವಾ? ಸಾಯಂಕಾಲ ಕಡೆಯಿಂದ ಮಾಡ್ತೀನಿ. ಸಾಯಂಕಾಲ ಕಡೆಯಿಂದ ಮಾಡಿರಿ. ಇವತ್ತು ಗೊತ್ತಿದ್ಲೇನ ಅವಳು ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ? ಸರಿ ಮಾಡ್ತೀನಿ ರಮ್ಮ. ಮಾಡ್ಬಿಟ್ಟು ನಿಮ್ ಬಾವಂಗೆ ಹೇಳು ಬೆಳಿಗ್ಗೆ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದೀವಿ ಜಾನ್ಕಮ್ಮನ್ ಕಳಿಸ್ರಿ ಅಂತ. ಬರೋದಿದ್ರೆ ನೀವು ಬರ್ರಿ ಅಂತ ಹೇಳು. ಬರ್ತೀನಿ ಅಂದ್ರೆ ಬೇಡ ಅಂತ ಹೇಳ್ಬೇಡ. ಆಯ್ತೇಳಮ್ಮ. ದೇ ಇಲ್ಲೇ ಪುಟಮಿ ಸ್ಕ್ಯಾನಿಂಗಿಗೆಲ್ಲ ನೀ ಯಾಕೆ ಮನ್ಮಕ್ಳನ್ನೆಲ್ಲ ಕಳಿಸ್ತಿದ್ದಿ ನೀನು? ಯಾಕೆ ಏನಾಗ್ಬಿಡ್ತದ ಹೋದ್ರೆ ಸುಮ್ಕಿರು. ಜಾನ್ಕಮ್ ಬಂದ್ಮೇಲೆ ವೀಣಮ್ ಏನು ಹೋಗೋದ್ ಬೇಡ ಮಂತಾಗಿರ್ಲಿ. ಸುಮ್ಕೆ ಯಾಕೆ ಎಲ್ಲರೂ ಹೋಗ್ಬೇಕು ಅಂತ ಹೇಳಲ್ಲ. ಆಸ್ಪತ್ರೆ ತೆಗೆಲ್ಲ ಮನ್ಮಕ್ಳು ಹೋಗ್ಕೊಂಡು ಏನು ಜಾನ್ಕಮ್ಮ ವೀಣಮ್ಮ ಅವನು ಕೃಷ್ಣ ಹೋಗ್ತಾನೆ ಇನ್ನು ಒಳಿ ಅಂದ್ರು ಬಂದ್ರೆ 4 ಜನ ಹೋಗ್ಬೇಕು. ಯಾರನ್ನ ಒಬ್ರು ಹೋದ್ರು ಆಯ್ತು. ಏನು ಇಲ್ಲ ತಕ ಬರೀ ಸ್ಕ್ಯಾನಿಂಗ್ ಒಂದ್ ಮಾಡಿ ಕಳಿಸ್ತಾರ ಅಷ್ಟೇ. ಯಾರನ್ನ ಒಬ್ರು ಜತ್ಗೂ ಹೋದ್ರು ಆಯ್ತು. ಮತ್ತೆ ಈಗ ಬಿಡತ್ತೆ ಜಾನ್ಕಿನಿ ಬರ್ತಾಳೆ ಅವಳೆ ಕಳಿಸ್ಕೊಡ್ತೀನಿ ಹೋಗ್ತೀನಿ ಅಂದ್ರೆ. ಅಕಸ್ಮಾತ್ ಇಲ್ಲ ಕಣಕ ನಾನು ಬರಕ್ಕಾಗಲ್ಲ ಅಂತ ಏನೋ ಹೇಳಿಲ್ಲ ಅಂದೆ ನಾನೇ ಹೋಗ್ತೀನಿ. ಮತ್ ನೋಡಿ ಅಮ್ಮಯ್ಯ ಹೆಂಗ್ ಮಾಡ್ತೀಯ? ನಂದೇನಿಲ್ಲ. ನಾನೇನಂದ್ರೆ ಕೃಷ್ಣನು ಹೋಗ್ತಾನಲ್ವಾ ಜೊತೆಗೆ ನೀನು ಹೋಗ್ತಿದ್ದಿ. ಇನ್ ಜಾನ್ಕಂಬ ಬಂದ್ರೆ ಇನ್ನ ಒಳಿಯಂದ್ರು ಬರ್ದಂಗಿರ್ತಾರೆ. ರಮೇಶಪ್ಪನು ಬರ್ತಾರೆ. ಮಾವನಿ ಹೇಳೋದ್ ಸರಿಯಾಗೈತೆ ಹೇಳತ್ತೆ. ಬರೀ ಸ್ಕ್ಯಾನಿಂಗಿಗೆಲ್ಲ ಸುಮ್ಮನೆ ಯಾಕೆ ಅಷ್ಟೊಂದ್ ಜನ? ಇಲ್ಲ ನಾನು ಹೋಗ್ತೀನಿ ಇಲ್ಲ ಜಾನ್ಕಿ ಇಬ್ರಾಗ ಒಬ್ರು ಹೋದ್ರು ಆಯ್ತು. ಈಗ ಗಾಡಿಗಾದ್ರೆ 3 ಜನ ಹೆಂಗೆ ಹೋಗಕ್ಕಾಗ್ತತೆ? ಆಟ ಮಾಡ್ಕೊಂಡು ಹೋಗ್ಬೇಕು. ಅಲ್ಲ ಕಣತೆ ಒಬ್ರನಾಗ್ಲಿ ಇಬ್ರನಾಗ್ಲಿ ಸ್ಕೂಟಿ ಒಳಗೆ ಹೋಗಕ್ಕಾಗಲ್ಲ. 3 ಜನ ಆಗ್ತಾರಲ್ವಾ ಆಟದಾಗೆ ಹೋಗ್ಬೇಕು. ನಾನು ಜಾನ್ಕಿ ಲಕ್ಷ್ಮಿ ಹೋಗ್ತೀವಿ ತಕ್ಕ. ಇವ್ರೇನ್ ಬೇಡ. ಮತ್ತೀಗ ಹಂಗೆ ಮಾಡ್ತೀರಾ? ಇನ್ನ ಬರ್ತೀನಿ ಅಂದ್ರೆ ಅಕಸ್ಮಾತ್ ಬರಲ್ಲ ಅಂತಂದ್ರೆ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀನಿ. ಸರಿ ನಮ್ಮ ಆಯ್ತು.
ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ವೀಣಾ ಮಾತಾಡ್ತಿರೋದು. ನೋಡ್ರಿ, ಇವಾಗ ಲಕ್ಷ್ಮೀ ಸೀಮಂತನ ಆದಷ್ಟು ಬೇಗ ಮಾಡೋಣ ಅಂತ ಅನ್ಕೊಂಡಿದೀವಿ. ನಿಮ್ಮ ಕಡೆ ಎಲ್ಲ ಎಷ್ಟು ತಿಂಗಳಲ್ಲಿ ಮಾಡ್ತೀರಾ? ನನಗೆ ನಿಜವಾಗ್ಲೂ ಕನ್ಫ್ಯೂಸ್ ಇದೆ. ನನ್ನ ಸೀಮಂತ ಎಷ್ಟನೇ ತಿಂಗಳಲ್ಲಿ ಆಯ್ತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಒಬ್ಬೊಬ್ರ ಕಡೆ ಒಂದೊಂದು ಥರ ಇರುತ್ತಲ್ವಾ, 9 ತಿಂಗಳಲ್ಲಿ ಮಾಡ್ತಾರೆ, 8 ತಿಂಗಳಲ್ಲಿ ಮಾಡ್ತಾರೆ. ಸರಿಯಾಗಿ ನೆನಪಿಲ್ಲ ನನಗೆ. ಒಳ್ಳೆ ತಿಂಗಳಂದ್ರೆ ಒಂದು ನ್ಯಾಚುರಲ್ ಆಗಿ ವಿಡಿಯೋ ಬರಲಿ ಅಂತ ಅಷ್ಟೇನೆ. ಯಾವ ತಿಂಗಳಲ್ಲಿ ಮಾಡಿದ್ರೆ ಒಳ್ಳೇದು ಕಮೆಂಟ್ ಮಾಡಿ. ಆಮೇಲೆ ಗೊತ್ತಿಲ್ಲ, ನಾಳೆ ನಾಡಿದ್ದು ಊರಿಗೆ ಹೋದ್ರೆ ಹೋಗ್ತಾ ಇದ್ದೀನಿ. ಇನ್ನು 1 ವೀಕ್ ಫುಲ್ಲು ಕಂಪ್ಲೀಟ್ ನಾನು ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಕ್ಷಮಿಸ್ಬೇಕು. ನನ್ನ ಮಗಳು ತುಂಬ ಕಾಯ್ತಾ ಇದ್ದಾಳೆ, ಊರಿಗೆ ಯಾವಾಗ ಕರ್ಕೊಂಡು ಹೋಗ್ತೀಯಮ್ಮ, ಸ್ಕೂಲ್ ಬಂತು ಅಂತ. ಊರಿಗೆ ಹೋಗಿಲ್ಲ ನಾನು. ಈಗ ಅವಳಿಗೋಸ್ಕರ ಊರಿಗೆ ಹೊರಟಿದ್ದೀನಿ. ನೋಡಬೇಕು, ನಾಳೆ ತಪ್ಪಿದ್ರೆ ನಾಡಿದ್ದು ಹೋಗ್ತೀನಿ. ವಿಡಿಯೋ ಅಂತೂ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ನಾನು ಪೋಸ್ಟ್ ಕೂಡ ಹಾಕಿರ್ತೀನಿ. ಅಲ್ಲಿಂದ ಬಂದಮೇಲೆ ಮತ್ತೆ ಮಗಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ಗಳು ಬರ್ತವೆ ಸ್ನೇಹಿತರೆ. ಇನ್ನೊಂದೇನಪ್ಪ ಅಂದರೆ, ಊರ ಕಡೆ ಎಲ್ಲ ನೆಟ್ವರ್ಕು ನಿಮಗೆ ಗೊತ್ತು, ನೆಟ್ವರ್ಕ್ ಸಿಗಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ಕೋಪ್ರೇಟ್ ಮಾಡಿ. ಆಮೇಲೆ ಐಶು ಮತ್ತು ಮಧು ವಿಡಿಯೋ ಖಂಡಿತವಾಗ್ಲೂ ಕಂಟಿನ್ಯೂ ಆಗುತ್ತೆ. ಅದಿನ್ನೂ ಒಳ್ಳೆ ಟ್ವಿಸ್ಟ್ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಕತೆನ ಯಾವ ಥರ ತೊಗೊಂಡೋಗ್ಬೇಕು ಅಂತ ತುಂಬ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆ ಐಶು ಮಧುನ ದೂರ ಮಾಡಬೇಡಿ ಅಂತೇಳಿ ತುಂಬ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ. ಸೊ ಸ್ಟೋರಿನೂ ಅದು ಇವಾಗ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ನೋಡೋಣ ಅದು ಎಲ್ಲಿ ಹೋಗಿ ತಲುಪುತ್ತೆ ಅಂತ. ನಾನು ಅಂದ್ಕೊಂಡಿದ್ದೀನಿ ಒಂದು 90% ಅದು ಸ್ವಲ್ಪ ಬ್ರೇಕಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಸ್ಟೋರಿ ಆ ರೀತಿ ಹೋಗುತ್ತೆ. ನೋಡೋಣ. ಇನ್ನು ನನಗೆ ಆ ಥರ ಎಡಿಟಿಂಗ್ ಎಲ್ಲ ಇದರಲ್ಲಿ ಸ್ವಲ್ಪ ಕಷ್ಟ ಇದೆ ಅಲ್ವಾ. ಸೊ ನನ್ನ ಅನುಕೂಲಕ್ಕೆ ನೋಡಿಕೊಂಡು ನಾನು ಈ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಲವ್ ಮಾಡಿದವರೆಲ್ಲ ಒಂದಾಗಲೇಬೇಕು ಅಂತ ಏನಿಲ್ಲ. ಸೊ ತಂದೆ ತಾಯಿಗಳಿಗೂ ಸ್ವಲ್ಪ ಬೆಲೆ ಕೊಡಬೇಕಾಗುತ್ತೆ. ಎಲ್ಲರೂ ಒಳ್ಳೆಯವರಾಗೇ ಇರಲ್ಲ. ಮಕ್ಕಳ ವಿಚಾರದಲ್ಲಿ ತಂದೆ ತಾಯಿಗಳು ಈ ಲವ್ ವಿಚಾರ ಅಂತ ಬಂದಾಗ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ. ಕೆಲವೊಂದು ಅವ್ರ ಆಸೆಗಳನ್ನ ಕೂಡ ಈಡೇರಿಸ್ಕೊಳ್ಳೋದಕ್ಕೆ ತಂದೆ ತಾಯಿಗಳು ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಐಶು ಮತ್ತು ಮದುವೆ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಹಾಗೆ ಶೋಭಾ ಮತ್ತು ಜೈ ವಿಡಿಯೋಸ್ ಕಂಟಿನ್ಯೂ ಆಗುತ್ತೆ. ಇದಕ್ಕೆಲ್ಲ ಅವರು ಕೂಡ ಸಪೋರ್ಟ್ ಮಾಡಬೇಕು. ಮೇನ್ ಕ್ಯಾರೆಕ್ಟರ್ ಬಂದು ಇವಾಗ ಐಶು ಅಪ್ಪದೇ ಇರುತ್ತೆ ಇಲ್ಲಿ. ಈ ಸ್ಟೋರಿ ಎಲ್ಲ ನಾನು ಊರಿಂದ ಬಂದಮೇಲೆ ಕಂಟಿನ್ಯೂ ಮಾಡೋದು. ಒಳ್ಳೆ ಕಂಟೆಂಟ್ ಕೊಡ್ತೀನಿ ಸ್ನೇಹಿತರೆ. ಈಗ ಸ್ವಲ್ಪ ನನಗೆ ಟೈಮ್ ಕೊಡಿ, ಯಾಕಂದರೆ ನನಗೂ ಕೂಡ ಸ್ವಲ್ಪ ಪರ್ಸ್ನಲ್ ಕೆಲಸ ಇರುತ್ತಲ್ವ. ಮೊನ್ನೆ ಒಂದು 4-5 ದಿವಸ ವೀಡಿಯೋ ಹಾಕ್ತಿದ್ದಕ್ಕೇ ತುಂಬ ಜನ ಕೋಪ ಮಾಡ್ಕೊಂಡಿದ್ರಿ. ಆ ಟೈಮಲ್ಲಿ ಗೃಹ ಪ್ರವೇಶ ಇತ್ತು. ಸೊ ಹೇಳ್ಕೊಳ್ಳಿಲ್ಲ ನಾನು ಅಷ್ಟೇ. ಗೃಹ ಪ್ರವೇಶ ನಮ್ಮ ರಿಲೇಷನ್ದೇ ಇತ್ತು. ಹಂಗಾಗಿ ಸ್ವಲ್ಪ ರಿಲೇಷನ್ಸು ಓಡಾಡೋದೆಲ್ಲ ಇತ್ತು ಸ್ನೇಹಿತರೆ. ಹಂಗಾಗಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಈಗ ಸ್ವಲ್ಪ ಫ್ರೀ ಟೈಮಲ್ಲಿ ಎಡಿಟ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಈಗ ಈ ಒಂದು ಕಾರಣಕ್ಕೋಸ್ಕರನೇ ವೀಡಿಯೋಸ್ಗಳು ಸ್ಟಾಪ್ ಮಾಡಬಾರ್ದು ಅಂತ ನಾನು ಊರಿಗೆ ಸಹ ಹೋಗಿರಲಿಲ್ಲ. ಈಗ ಸ್ಕೂಲ್ ಬೇರೆ ಹತ್ರ ಬರ್ತೈತೆ. ಮಗಳನ್ನ ಊರಿಗೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಸುಮ್ಮನೆ ಅವಳು ಕೂಡ ಬೇಜಾರು ಮಾಡ್ಕೊತಾಳಲ್ವಾ. ಈ ತಿಂಗಳು ಹೇಳಿಕ್ಕಾಗಲ್ಲ. ಇದು ಜೂನಿಂದ ಮತ್ತೆ ನಾನು ಎಲ್ಲ ಒಂದು ಸ್ಟೋರಿಗಳು ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಲಾಂಗ್ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಲಾಂಗ್ ವಿಡಿಯೋ ಮಾಡೋಕ್ಕೋದ್ರೆ ತುಂಬ ಟೈಮ್ ತಗೊಳುತ್ತೆ ಸ್ನೇಹಿತರೆ. ಹಾಗಾಗಿ ಎಡಿಟ್ ಮಾಡ್ತಾ ನನಗೆ ತುಂಬ ಬೋರ್ ಅನ್ನಿಸ್ಬಿಡುತ್ತೆ. ಹಾಗಾಗಿ ಈ ಸ್ವಲ್ಪನೇ ಇದ್ರೂ ಒಳ್ಳೆ ಕ್ವಾಲಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಎಡಿಟ್ ಮಾಡ್ತಾ ಇದ್ದೀನಿ. ನೀವು ಲಾಂಗ್ ವಿಡಿಯೋ ಬೇಕು ಅಂದರೆ 2 ದಿವಸಕ್ಕೆ ಒಂದು ವಿಡಿಯೋ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಮತ್ತು ಲಕ್ಷ್ಮಿನ ಇವಾಗ ನಾವು ಸ್ಕ್ಯಾನಿಂಗಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ, ಆದರೆ ನೈಟ್ ಒಂದು ವಿಡಿಯೋ ಹಾಕ್ತೀನಿ ಇದರದ್ದು. ಇಲ್ಲಾಂದರೆ ಮಧು ಮತ್ತು ಐಶು ವಿಡಿಯೋ ಬರುತ್ತೆ.